ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವತ್ತು ದೊಡ್ಡಮ್ಮನ ಜೊತೆ ದಳಪತಿ ವಿಜಯ್ ಅವರ ಫ್ಯಾನ್ ಆಗಿ ಸಿನಿಮಾ ನೋಡೋಕೆ ಹೋಗಿದ್ದಂಥ ಒಬ್ಬ ಹುಡುಗ ಇವತ್ತು ಜನನಾಯಕನ್ ಸಿನಿಮಾದಲ್ಲಿ ನಟಿಸಿ ಒಂದು ಸ್ಪೆಷಲ್ ನೆನಪುಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮೆಮರಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಸೊ ನಟ ಧನುಷ್ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಇದು ಹೇಗಾಯಿತು ಏನು ಅನ್ನೋದನ್ನೆಲ್ಲವನ್ನೂ ಕೇಳೋಣ. ಸೊ ಜನನಾಯಕನ್ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಕಾಣಿಸ್ಕೊಳ್ಳುವಂಥ ಪಾತ್ರ ಕೂಡ ಮಾಡಿದ್ದಾರೆ ಧನುಷ್ ಮಂಜುನಾಥ್, ಕರ್ನಾಟಕದವರು. ಸರ್ ಧನುಷ್ ಅವರೇ, ಸಹಜವಾಗಿ ಅಂದರೆ ಒಬ್ಬ ಫ್ಯಾನ್ ಆಗಿದ್ರಿ. ಸೊ ದಳಪತಿ ವಿಜಯ್ ಅವರ ಫ್ಯಾನ್ ಆಗಿ ನಿಮ್ಮ ದೊಡ್ಡಮ್ಮನ ಜೊತೆ ಸಿನಿಮಾ ನೋಡೋಕೆ ಹೋಗ್ತಾಯಿದ್ರಿ. ಅವ್ರದ್ದೇ ಸಿನಿಮಾದಲ್ಲಿ ಆ್ಯಕ್ಟ್ ಕರ್ಕೊಂಡು ಅನ್ನೋವಂಥದ್ದು ಹೇಗಾಯಿತು, ಏನು ಹೇಳ್ತೀರಿ ಅಂತ? ಸರ್, ಚಿಕ್ಕ ವಯಸ್ಸಿಂದ ನಾನು ನಮ್ಮ ದೊಡ್ಡಮ್ಮ ಜೊತೆ ಮೂವಿ ನೋಡೋಕೆ ಹೋಗ್ತಾ ಇದ್ದೆ. ಯಾಕೆ ಆರ್ ಆರ್ ನಗರಕ್ಕೆ ಹೋದಾಗ ಕರ್ಕೊಂಡು ಹೋಗಿ ಸಿನಿಮಾ ನೋಡಿಸೋರು. ಆಗಿಂದ ಅವ್ರಿಗೆ ನಾನು ದೊಡ್ಡ ಫ್ಯಾನ್ ಆಗಿಬಿಟ್ಟೆ. ಚಿಕ್ಕ ವಯಸ್ಸಿಂದನೂ ಫ್ಯಾನ್ ಆಗಿ ಒಂದು ಅವ್ರನ್ನ ನೋಡಿದ್ರೆ ಒಂದು ಇನ್ಸ್ಪೈರ್ ಆಗ್ತಾಯಿತ್ತು. ಅವ್ರು ಮಾಡೋ ಆ್ಯಕ್ಟಿಂಗು, ಸಿನಿಮಾಸ್ ನಮಗೂ ಆಸೆ ಆಗ್ತಾಯಿತ್ತು. ಅವ್ರ ಸಿನಿಮಾದಲ್ಲಿ ನಾವು ಒಂದಿನ ನಟಿಸ್ಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಮತ್ತು ಅವರೆಲ್ಲ ಒಂಥರ ಇನ್ಸ್ಪಿರೇಷನ್. ಆ ಟೈಮಲ್ಲಿ ಒಂದು ಆ್ಯಕ್ಟರ್ ಅಂದರೆ ವಿಜಯ್ ಅನ್ನೋದು ಒಂಥರ ದೊಡ್ಡ ನೇಮ್ ಅಲ್ವಾ. ಸೊ ಆ ಥರ ಒಂದು ಅವ್ರ ಮೇಲೆ ಅಲ್ಲಿಂದ ನನಗೆ ಸಿನಿಮಾ ಮಾಡಬೇಕು ಅವ್ರ ಜೊತೆ. ಒಂದು ಲಾಸ್ಟ್ ಸಿನಿಮಾ ಅಂತ ಗೊತ್ತಾದಾಗಂತೂ ನನ್ನ ಕೈಲಿ ಇರೋಕ್ಕಾಗಿಲ್ಲ. ನಾನು ಹೋಗಿ ಪ್ರಯತ್ನ ಪಟ್ಟೆ, ಆಡಿಷನ್ಸ್ ಕೊಟ್ಟೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ವಿನೋದ್ ಅಂತ, ಅವ್ರು ನನಗೆ ರೆಫರ್ ಮಾಡಿದ್ರು, ಬಾ ಇಲ್ಲಿ ಒಂದು ಆಡಿಷನ್ ಮಾಡ್ತಾಯಿದ್ದೀವಿ ಚೆನ್ನೈಯಲ್ಲಿ, ಒಂದು ಟ್ರೈ ಮಾಡೋ ಅಂತ. ಯಾಕಂದ್ರೆ ನಾನು ಇಲ್ಲಿ ಕನ್ನಡದಲ್ಲಿ ತುಂಬಾ ಪ್ರಯತ್ನ ಪಡ್ತಾಯಿದ್ದೆ, ಆ್ಯಕ್ಟಿಂಗ್ ಮಾಡಬೇಕು, ಸಿನಿಮಾಗೆ ಹೋಗಬೇಕು. ಹಲವಾರು ಆಡಿಷನ್ಸ್ ಕೊಡ್ತಾನೆ ಇದೆ, ಎಲ್ಲೂ ಸರಿಯಾಗಿ ನನಗೆ ಸೆಲೆಕ್ಟ್ ಆಗ್ತಾಯಿದ್ದಿಲ್ಲ. ಹೇಳ್ತಾ ಇರೋರು, ಬರೋಕ್ಕೆ ಹೇಳೋರು, ಒಂದೊಂದು ದಿನ ಹೇಳೋರು ಬನ್ನಿ ಅಂತ, ಬರಬೇಡ ಅಂತ ಹೇಳೋರು, ಕೊನೆಗೆ ಸೆಲೆಕ್ಟ್ ಮಾಡೋರು ಬೇಡ ಅಂತ ಇರೋರು. ಬಟ್ ಈ ಸಿನಿಮಾದಾಗ ನಾನು ಪ್ರಯತ್ನ ಪಟ್ಟು ಕನ್ಫರ್ಮಾಗಿ ತೊಗೊಳ್ಳೇಬೇಕಂತ ಚೆನ್ನೈಗೆ ಹೋಗಿ ಒಂದು 4-5 ಡೇಸ್ ಅಲ್ಲೇ ಇದ್ದು ಆಡಿಷನ್ ಕೊಟ್ಟು ನಂಗೆ 100% ಹೋಪ್ಸ್ ಇತ್ತು ನಾನು ಅದ್ರಲ್ಲಿ ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ. ಕೊನೆಗೆ ಸೆಲೆಕ್ಟ್ ಆದೆ. ಅವ್ರ ಜೊತೆ ಕುತ್ಕೊಂಡು ಒಂದು ಸೀನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ನನಗೆ ಆ ಒಂದು ಪೇಪರ್ ಆಗ್ತಾಯಿದ್ದು ಹುಡುಗ, ಒಂದು ನಮ್ಮ ದೊಡ್ಡಮ್ಮ ಜೊತೆ ಸಿನಿಮಾ ನೋಡ್ತಾ ಇದ್ದ ಹುಡುಗ, ಈಗ ಅವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ನನಗಂತೂ ಹೆಮ್ಮೆ ಆಗುತ್ತೆ, ನನಗಂತೂ ಖುಷಿ ಆಗುತ್ತೆ. ಒಂದು ಕನ್ನಡಿಗಾಗಿ ಅಲ್ಲಿ ಹೋಗಿ ನಾನು ಸಿನಿಮಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ತುಂಬಾ ಖುಷಿ ಆಗುತ್ತೆ ಸರ್. ಈಗ ಸಹಜವಾಗಿ ಅಂದರೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಕನ್ಸು ಕಾಣೋಂಥದ್ದು ಈಸಿ. ಬಟ್ ನೀವು ಯಾವ ಸ್ಟಾರ್ಗೆ ಫ್ಯಾನ್ ಆಗಿದ್ರು ಅವ್ರ ಜೊತೆನೇ ಆ್ಯಕ್ಟ್ ಮಾಡೋದು ಅಂತಂದರೆ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಸೊ ಈ ಶೂಟಿಂಗ್ ಟೈಮಲ್ಲಿ ಅಂದರೆ ದಳಪತಿ ವಿಜಯ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋಂಥ ಸನ್ನಿವೇಶ, ಫಸ್ಟ್ ಅವ್ರು ನೋಡಿದಾಗ ಹೇಗಿತ್ತು, ಮಾತನಾಡ್ಸೋಂಥ ಪ್ರಯತ್ನಗಳೇನಾರು ಆಗಿತ್ತಾ, ಜಸ್ಟ್ ಆ್ಯಕ್ಟಿಂಗ್ ಮಾಡಿ ಬರೋದಾಯ್ತಾ, ಹೇಗೆ ಅನ್ನೋವಂಥದ್ದು? ಸರ್, ಫಸ್ಟು ಅದೇ ಅವರು ಪೊಲೀಸ್ ಸೀನಲ್ಲಿ ನಮಗೆ ಸೀನಲ್ಲಿ ಸೆಲೆಕ್ಟ್ ಆಗಿದ್ದು. ಸೊ ಫಸ್ಟ್ ಒಂದು 3 ಡೇಸ್ ಶೂಟ್ ಮಾಡಿದ್ವಿ ಅವ್ರ ಜೊತೆ. 3 ದಿನ ಫಸ್ಟ್ ಡೇ ಬಂದಾಗ ನಾನು ಅಂದ್ಕೊಂಡೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಇವರು, ಯಾರ ಹತ್ರನೂ ಮಾತಾಡಲ್ಲ, ನಾವು ಕುತ್ಕೋಬೇಕು, ತಿನ್ನಬೇಕು, ಸೀನಲ್ಲಿ ಏನು ಮಾಡಬೇಕು ಅದು ಮಾಡಬೇಕು ಅಷ್ಟೇ ಅಂತ ಹೇಳಿದರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ. ಬಟ್ ಅವ್ರು ಬಂದಾಗ ಅಲ್ಲಿರೋ ಅಟ್ಮಾಸ್ಫಿಯರೇ ಚೇಂಜ್ ಆಗೋಯ್ತು. ಪ್ರಕಾಶ್ ರಾಜ್ ಅವ್ರು ಸರು ಇದ್ದರು, ಅಲ್ಲಿ ಪ್ರಿಯಮಣಿ ಅವರು ಇದ್ದರು. ನಾರ್ಮಲಿ ಆಗಿತ್ತು, ಏನು ನನಗೆ ಅಷ್ಟೊಂದು ಮಾತಾಡ್ಬೋದು ಅಂತ ಅನ್ನೋ ಸನ್ನಿವೇಶ ಬರ್ತಾ ಇದ್ದಿಲ್ಲ. ಬಟ್ ವಿಜಯ್ ಸರ್ ಎಂಟ್ರಿ ಆದಾಗ ಅದು ಆರ ಇದೆಯಲ್ಲ, ಬಂದಮೇಲೆ ಎಲ್ಲರಿಗೂ ಆಯ್ ಬ್ರೋ, ಎಲ್ಲರಿಗೂ ಅವರೇ ಕೈ ಕೊಟ್ಟು ಮಾತಾಡ್ಸಿದ್ರು. ಆ ಥರ ಒಂದು ಪರ್ಸ್ನಾಲಿಟಿ ಅವರು. ಆ ಡೌನ್ ಟು ಅರ್ತ್ ಇದೆಯಲ್ಲ, ಯಾವತ್ತೂ ಅಷ್ಟೇ ನಾನು ಎಷ್ಟು ದೊಡ್ಡ ಸ್ಟಾರ್ ಆದ್ರೂ ನಾನು ಇಲ್ಲೇ ಇರ್ತೀನಿ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ನೋಡಿದ್ದೀನಿ ನಾನು. ಈಗ ಏನು ಮಾಡ್ತಾ ಇದ್ದಾರೆ ಸಿ ಎಮ್ ಆದಮೇಲೆ, ಅದನ್ನು ಸಿನಿಮಾದಲ್ಲೂ ಹಂಗೆ ಇರೋದವರು, ಡೌನ್ ಟು ಅರ್ತ್, ಕೈ ಕಟ್ಕೊಂಡು ಕೇಳೋರು ಸೀನ್ನ. ಬಟ್ ನೆಕ್ಸ್ಟ್ ಡೇ ಬಂದರು, ಬ್ರೋ ಅಂತ ಅವರೇ ಕೈ ಕೊಡ್ತಾ ಇದ್ದಾರೆ. ನಾವು ಮಾತಾಡಿಸ್ಬಾರ್ದು ಅಂತ ಹೇಳಿದರು, ಬಟ್ ಅವರೇ ನಮ್ಮನ್ನು ಮಾತಾಡಿಸ್ತಾ ಇದ್ರು. ಆ ಒಂದು ಹೀರೋ, ಆ ಲೆವೆಲ್ ಹೀರೋ ನಮ್ಮನ್ನು ಮಾತಾಡಿಸ್ತಾರೆ ಅಂದರೆ, ಸೊ ಒಂದು ಚಿಕ್ಕ ಕಲಾವಿದನಾಗಿ ಒಂದು ಆ್ಯಕ್ಟಿಂಗ್ ಮಾಡಿ ಅವ್ರ ಜೊತೆ ನನಗಂತೂ ಮರೆಯೋಕ್ಕೆ ಆಗಿರೋಂಥ ಮೂಮೆಂಟ್ ಇದು. ಆ್ಯಂಡ್ ಲೈಫ್ ಟೈಮ್ ಈ ನೆನಪಿರುತ್ತೆ. ಅದರಲ್ಲೂ ಅವ್ರ ಲಾಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು. ಇದೊಂದು ಇಲ್ಲಿಂದ ನನಗೇನಾದರೂ ಒಂದು ಸಪೋರ್ಟ್ ಬರುತ್ತೆ ಅನ್ನೋದೊಂದು ಯೋಚನೆ ಇದೆ. ವಿಜಯ್ ಸರ್ ಅವ್ರ ಆಶೀರ್ವಾದ, ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ನನಗಂತೂ ತುಂಬಾ ಖುಷಿ ಇದೆ ಸರ್.